ನಮಸ್ಕಾರ. ನಾನು ನಿಮ್ಮ ಎಲ್ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾವಿವತ್ತು ದಿನಾಂಕ 9/6/2025 ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿದ್ದೀವಿ. ತುರುವೇಕೆರೆಯ ಪೊಲೀಸ್ ಠಾಣೆ ನೀವು ನೋಡ್ತಾ ಇರ್ಬೋದು. ಇದು ತುರುವೇಕೆರೆ ಪೊಲೀಸ್ ಠಾಣೆ. ಕಳೆದ 1 ವಾರಗಳ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಒಬ್ಬ ಅಪರಾಧಿ ಹತ್ರ ಏನು ಅವನಿಗೆ ಶಿಕ್ಷೆಗೆ ಒಳಗಾಗಿರುವಂಥ ಒಬ್ಬ ಅಪರಾಧಿ ಹತ್ರ ಮೊಬೈಲ್ನ ಈಸ್ಕೊಂಡು ಅವನ ಮೊಬೈಲ್ನಲ್ಲಿದ್ದಂತಹ 95,000 ರೂಪಾಯಿಗಳನ್ನು ಏನು ಗೇಮ್ ಆಡೋದಕ್ಕೆ ಅಂದರೆ ಸ್ಕಿಲ್ ಗೇಮ್ ಅಂದರೆ ಏನಂತಾರೆ, ಜೂಜು, ಆನ್ಲೈನಲ್ಲಿ ಗ್ಯಾಮ್ಲಿಂಗ್ ಆಡೋದಕ್ಕೆ ಬಳಸ್ಕೊಂಡು ಈ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗ್ಯಾಮ್ಲಿಂಗ್ ಆಡಿರುವಂತಹ ಕಾರಣ ಪೊಲೀಸ್ ಇಲಾಖೆಯಲ್ಲಿ ಒಂದು ತನಿಖೆ ನಡೆದು ಹೌದು ಈತ ತಪ್ಪಿತಸ್ಥ, ಇವನು ಈ ರೀತಿಯಾಗಿ 95,000 ಯಾರು ಅಪರಾಧಿ ಕೈಲಿದ್ದಂಥ ಮೊಬೈಲ್ನಿಂದ ಬಳಸ್ಕೊಂಡು ಜೂಜನ್ನು ಆಡಿದ್ದಾನೆ ಅಂತ ಪ್ರೂವ್ ಆಗಿದೆ, ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ. ಹಾಗಾಗಿ ಇವನನ್ನು ಅಮಾನತನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಮಕೂರಿನ SP ಈತ ಸಂಗಪ್ಪ ಮೇಟಿಯನ್ನು ಇಲ್ಲಿ ತುರುವೇಕೆರೆಯ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರನ್ನು ಈ ಕಾರಣದಿಂದಾಗಿ ಅಮಾನತುಗೊಳಿಸಲಾಗಿದೆ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ವಿನೂತನವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಯಾರ್ಯಾರು ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವರನ್ನ ತಪ್ಪಿತಸ್ಥರು ಅಂತ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತು ಲೋಕಾಯುಕ್ತಕ್ಕೆ ದಾಳಿಗೆ ಒಳಗಾಗ್ತಾರೆ ಅಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಗುರುತಿಸಿ ಅವ್ರಿಗೆ ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಸನ್ಮಾನವನ್ನು ಮಾಡುವ ಮೂಲಕ ರಾಜ್ಯದ ಜನರಿಗೆ ಇವರ ಗುಣಗಾನವನ್ನು, ಇವರು ಮಾಡಿರುವಂತಹ ಏನು ಸೇವೆ, ಆ ಸೇವೆಯನ್ನು ರಾಜ್ಯದ ಜನರಿಗೆ ತಿಳಿಸುವಂಥ ಪ್ರಯತ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಸಂಗಪ್ಪ ಮೇಟಿ ಬಹುತೇಕ ಇಲ್ಲಿನ ತುರುವೇಕೆರೆಯ ಜನತೆಗೆ ಎಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿರ್ಬೋದು, ಲಂಚದ ಆಸೆಗೆ ಕೈ ಒಡ್ಡಿರ್ಬೋದು. ಈ ರೀತಿಯಾಗಿ ಯಾರಾದರೂ ಈತನ ಮೇಲೆ ದೂರುಗಳಿದ್ರೆ ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ. ಈಗ ಏನು ಇವನು ಅಮಾನತಾಗಿದ್ದಾನೆ, ಕಾಯಂ ಆಗಿ ಮನೆಯಲ್ಲೇ ಇರಬೇಕು, ಸೇವೆಯಿಂದನೇ ವಜಾ ಆಗಬೇಕು. ಆ ರೀತಿಯಾದಂಥ ಕೆಲಸವನ್ನು ನಾವೆಲ್ಲ ಸೇರಿ ಪ್ರಯತ್ನ ಪಟ್ಟು ಮಾಡಿಸೋಣ. ಇದು ಬರೀ ಅಮಾನತುಗಳಿಗಾಗಿ 3 ದಿನ 6 ದಿನ 6 ತಿಂಗಳು 3 ತಿಂಗಳು ಮನೆಯಲ್ಲಿದ್ದು ಸರ್ಕಾರ ಏನು ಸಂಬಳ ಕೊಡ್ತಾ ಇರುತ್ತೆ, ಇವ್ರಿಗೆ ಅರ್ಧ ಸಂಬಳ ಕೊಡುತ್ತೆ. ಇವ್ರು ಅಮಾನತಾದ್ರೂ ಇವ್ರಿಗೆ ಅರ್ಧ ಸಂಬಳವನ್ನು ಕೊಡ್ತಾ ಇರುತ್ತೆ. ಅದು ನಿಲ್ಲಬೇಕು. ಇಂಥ ಅವಿವೇಕಿಗಳು ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂಥ ಸೇವೆಯನ್ನು ಮಾಡಬಾರ್ದು. ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂಥ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರವನ್ನು ಬರ್ತಾ ಇರೋರ ಸಂಖ್ಯೆ ದಿನೇ ಹೆಚ್ಚುತ್ತಾ ಇದೆ. ಇವನೆಂಥ ಅಜ್ಞಾನಿ, ಅವಿವೇಕಿ ಇರಬೇಕು. ಒಬ್ಬ ಅಪರಾಧಿಯ ಕೈಯಲ್ಲಿರುವಂಥ ಮೊಬೈಲನ್ನು ಇಸ್ಕೊಂಡು ಅವನದೇ ಮೊಬೈಲ್ನಲ್ಲಿ ಜೂಜಾಡುವ ಮೂಲಕ ಅಂದರೆ ಸಮಾಜಕ್ಕೆ ಏನು ತಿಳಿಸ್ತಾನೆ? 95,000 ಆ ಜೂಜಲ್ಲಿ ವರ್ಗಾವಣೆ ಮಾಡಿಕೊಂಡು ಜೂಜಾಡಿರುವಂತಹ ಭ್ರಷ್ಟ ಇವನು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈತನಿಗೆ ಒಂದು ಸಾರ್ವಜನಿಕವಾದಂತಹ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತಾಲೂಕಿನಲ್ಲಿ ಏನು ತುರುವೇಕೆರೆ ತಾಲೂಕಿನಲ್ಲಿ ಚೆನ್ನಯ್ಯ ಅವರು, ತುಮಕೂರು ಜಿಲ್ಲೆಯ KRS ಪಕ್ಷದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಸನ್ಮಾನ ಮಾಡುವ ಮೂಲಕ ತುರುವೇಕೆರೆಯ ಮಹಾಜನತೆಯಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಬರೀ ಪೊಲೀಸ್ ಇಲಾಖೆ ಅಂತಲ್ಲ, ಯಾವ್ದಾದ್ರು ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ದಯಮಾಡಿ KRS ಪಕ್ಷದ ಗಮನಕ್ಕೆ ತನ್ನಿ. ಆ ಭ್ರಷ್ಟನಿಗೆ ಈ ರೀತಿಯಾದಂಥ ಸನ್ಮಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಮುಂದೆ ಅವನು ಭ್ರಷ್ಟಾಚಾರ ಮಾಡೋದಕ್ಕೆ ಕೈ ಚಾಚಬಾರ್ದು. ಆ ರೀತಿಯಾಗಿ ಒಂದು ಅವಮಾನವನ್ನು ಮಾಡೋಣ ಅಂತ ಹೇಳಿ ತಮ್ಮನ್ನೆಲ್ಲ ಒಂದು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈಗ KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ ಚೆನ್ನಯ್ಯನವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬಂಧುಗಳ ನಮಸ್ಕಾರ. ನಾನು ಚೆನ್ನಯ್ಯ, KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ಇದು ಈ ತಾಲೂಕಲ್ಲಿ 3ನೇ ಸನ್ಮಾನ.
ಇದು ಪ್ರಪ್ರಥಮವಾಗಿ ಇಲ್ಲಿ ನಮ್ಮ ಸಾರ್ವಜನಿಕ ತಾಲೂಕಿನ ತುರುವೇಕೆರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಗೋಸ್ಕರ ಬಡವರ ಹತ್ರ ಸುಲಿಗೆ ಮಾಡ್ತಂತ ಒಬ್ಬ ನಾಲಾಯಕ್ಕು ಮುರಳಿ ಡಾಕ್ಟರ್ಗೆ ನಾವು ಪ್ರಪ್ರಥಮವಾಗಿ ಸನ್ಮಾನ ಮಾಡಿರ್ತೀವಿ. ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇಡೀ ತಾಲೂಕಿನ ಜನತೆ. ಪ್ರಪ್ರಥಮವಾಗಿ ಸನ್ಮಾನ ಮಾಡಿರ್ತೀವಿ. ಅದಾದ ನಂತರ ಅಯ್ಯಪ್ಪನ ಅವನ್ನ ಎಲ್ಲೋ ಒಂದ್ ಕಡೆ ಹಾಕಿ ಇನ್ನೊಂದ್ ಕಡೆ ಟ್ಯಾಪ್ ಹಚ್ಚುವಂತ ಕೆಲಸನ ಆರೋಗ್ಯ ಇಲಾಖೆ ಒಂದಷ್ಟು ಕೆಲಸ ಮಾಡ್ತದೆ. ಅದಾದ ನಂತರ ಕಳೆದ ಇಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅಯೋಗ್ಯ ಶಿವರಾಜಯ್ಯ ಅಯೋಗ್ಯನೇ ಅವನು ಉತ್ತಮವಾದನಲ್ಲ. ಆತ ನಮ್ಮ ಮೇಲೆ ಗೂಂಡಾಗಳನ್ನ ಬಿಟ್ಟು ಮಾಡಿ ನಮ್ಮನ್ನ ಓಡಿಸಾಡುವಂತ ಒಂದು ಹಲ್ಲೆ ಮಾಡಿರ್ತಾನೆ. ಅದು FIR ಆಗಿದೆ. ಅದ್ರ ವಿಚಾರವಾಗಿ ನಾನು ಬರ್ತೀನಿ. ಇದು ಪ್ರಪ್ರಥಮವಾಗಿ ಮುರಳಿ ಡಾಕ್ಟರ್ ನಾವು ಮಾಡಿರ್ತೀವಿ. ತಾಲೂಕಲ್ಲಿ ನಮ್ಮ ತುರುವೇಕೆರೆ ತಾಲೂಕಲ್ಲಿ ನಡೆಯುವಂತ ಒಂದಷ್ಟು ಘಟನೆ ಇದು. ಯಾಕೆ ಅಧಿಕಾರಿಗಳು ಪದೇ ಈ ರೀತಿಯಲ್ಲಿ ನಡ್ಕೊತಿದ್ದಾರೆ? ಯಾಕೆ ಅವ್ರಿಗೆ ಸಂಬಳ ಬರಲ್ವಾ? ಸಂಬಳ ಜೊತೆ ಈ ತರ ದುಡ್ಡುಗಳು ಬೇಕನ್ನೋದ ಜನಸಾಮಾನ್ಯ ತಾಲೂಕಿನ ಜನತೆ ನೋಡ್ಬೇಕು. ಒಂದು ಹೆರಿಗೆಗೋಸ್ಕರ 10 ರಿಂದ 20 ಸಾವಿರ ವಸೂಲಿ ಮಾಡೋ ಒಬ್ಬ ಡಾಕ್ಟರ್ಗೆ ಸನ್ಮಾನ ಮಾಡ್ತೀವಿ. ಅದಾದ ನಂತರ ಒಬ್ಬ ಅಯೋಗ್ಯ ನಾಲಾಯಕ್ಕು ತಾಲೂಕಿನ ಇವ ಕೆಲ್ಸಕ್ಕೆ ಬಾರ್ದಂತ ಒಬ್ಬ ತಾಲೂಕಿನ ನಾನು ಅದೇ ಜನಾಂಗನೇ, ಅದು ಜಾತಿನೇ. ಸೊ ನಮಗೆ ಗೌರವ ಇದೆ, ಜಾತಿ ನಾನು ಇಲ್ಲಿ ಮುಂದಕ್ಕೆ ತರ್ತಾ ಇಲ್ಲ. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಕಾರನ್ನ ಸಾರ್ವಜನಿಕರಿಗೆ ಕೊಟ್ಟಂತ ಕಾರನ್ನ ಇಲ್ಲಿಂದ ಇಟ್ಟು ಮಾಗಡಿಯಿಂದ ಇಲ್ಲಿ ನಾನು 3 ಸಲ ಅಯ್ಯಪ್ಪಂಗೆ ವಾರ್ನಿಂಗ್ ಮಾಡ್ತೀನಿ. ಬೇಡ ಸರ್, ಇದು ಏಸ್ಕೆತ್ತಿನ ಕೆಲಸ. ಈ ಏಸ್ಕೆತ್ತಿನ ಕೆಲಸನ ನೀವು ಮಾಡಬೇಡಿ. ಇದು ಸಾರ್ವಜನಿಕರ ದುಡ್ಡು, ಇದನ್ನ ಹಾಳು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳ್ತೀವಿ. ಆದ್ರೂ ಸಹ ಕಿತ್ಕೊಂಡೆ ಮಾಗಡಿಲಿ ತನ್ನ ಶೆಡ್ಡು ಮನೆ ತಾಣೋ ನಿಲ್ಸ್ಕೊಳ್ತಾನೆ. ಆ ಅಯೋಗ್ಯ ತಾಣೋಗ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ಕೇಳೋಣಂತ ಹೋದಾಗ ಗೂಂಡಾಗಳನ್ನ ಬಿಟ್ಟು ನಮ್ಮನ್ನ ಹಲ್ಲೆ ಮಾಡಿಸಿ ನನ್ನ ಪಕ್ಷದ ಇನ್ನೊಬ್ರು ತಿಮ್ಮಪ್ಪ ಅನ್ನೋರ್ನ ಬಾಯಿಲಿ ಮೂಗಲಿ ರಕ್ತ ಬರೋ ಥರ ಹೊಡೆದಿರ್ತಾನೆ. ಅದಾದ ನಂತರ ಇದು 3ನೇ ಪ್ರಕರಣ. ಈ ಸಂಗಪ್ಪ ಮೇಟಿಯವರು ನಾವೇನು ಅನ್ಕೊಂಡಿದ್ದು, ನಮ್ಮ ಮೈಂಡಲ್ಲಿ ಇದ್ದಿದ್ದೆ ಬೇರೆ. ಹೆಂಗ ಎನರ್ಜೆಟಿಕ್ ಹೀರೋ ಅನ್ನೋದು ಅದೇ ಥರ ಫೇಮಲ್ಲಿ ಇದ್ರು ಅವರು. ಏನೋ ತಾಲೂಕಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಜನಸಾಮಾನ್ಯರು ನೊಂದು ಬೆಂದಂತ ಜನಸಾಮಾನ್ಯರು ಒಳ್ಳೆ ಕೆಲಸ ಮಾಡ್ತಾರೆ ನಾವು ತಿಳ್ಕೊಂಡಿದ್ದು. ಇಲ್ಲಿ ಯಾವುದು ನಡೀತಾ ಇಲ್ಲ. ಇಲ್ಲಿ ಮಾಡುವಂತ ಅನಾಚಾರಗಳಿಗೆ ಒಂದಷ್ಟು ಕಾನೂನು ಬಾಹಿರದ ಒಂದಷ್ಟು ಕೆಲಸಕ್ಕೆ ಈ ವ್ಯಕ್ತಿ ಇವತ್ತು ನಾವು ಹಾಕಿ ಇವರಿಗೆ ಸಾರ್ವಜನಿಕವಾಗಿ ಮಾಡುವಂತ ಒಂದು ಸನ್ಮಾನವೇ ಇವ್ರಿಗೆ ಅವಮಾನ. ಇನ್ನು ಮುಂದೆ ತಾಲೂಕಿನ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ, ಇಂಥ ಅಧಿಕಾರಿಗಳು ನಿಮ್ಮ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ನೀವು ಯಾಕೆ ಇಂಥವ್ರನ್ನ ಕ್ಷಮಿಸ್ಕೊಂಡು ಇನ್ನೂ ಇಟ್ಕೊಂಡಿದ್ದಾರೆ ತಾಲೂಕಲ್ಲಿ ಅನ್ನೋದ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ನಾವು ಒಂದು ಮನವಿ ನಿಮಗೆ ಮಾಡ್ಕೊತಾ ಈ ವಿಡಿಯೋ ಮುಖಾಂತರ. ಈ ಅಧಿಕಾರಿ ಏನ್ ಮಾಡ್ತಾರೆ, ನೊಂದು ಬಂದಂತ ಇಲ್ಲಿ ತಾಲೂಕಿನ ಒಂದಷ್ಟು ಜನಸಾಮಾನ್ಯರಿಗೆ ಯಾವ ಕೇಸು ಮಾಡಲ್ಲ. ಉದಾಹರಣೆಗೆ ಇವರೇನೆ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ. ಇವ್ರ ಊರಲ್ಲಿ ಕೊರಂಗಳ್ಳಿ ಮಾಳೆ SC/ST ಜನಾಂಗನೇ ಇಲ್ಲ. ಯಾರೋ ಒಬ್ಬರನ್ನ ಬಳಸ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡಿಸಿ ಈತನ್ನ ತುಮಕೂರು ಜೈಸಿಗೆ ಹಾಕಿಸ್ತಾರೆ. ಹೆಂಗಿದೆ ನೋಡಿ ಕಾನೂನು ವ್ಯವಸ್ಥೆ ಕಾಪಾಡಬೇಕಂತ 20 ದಿನ ಜೈಲಲ್ಲಿ ಇದ್ಬಿಟ್ಟು ವನವಾಸ ಅನುಭವಿಸ್ಕೊಂಡಿರ್ತಾರೆ. ಅದಾದ ನಂತರ ನಾವಿಲ್ಲೇ ಸಾರ್ವಜನಿಕವಾಗಿ ಸನ್ಮಾನ ಮಾಡಿರ್ತೀವಿ ವ್ಯಕ್ತಿಗೆ. ನೀನು ಇಂಥಕ್ಕೆಲ್ಲ ಜಗ್ಗಕ್ಕೆ ಹೋಗಬೇಡ, ನಾವಿದ್ದೀವಿ ನಿನ್ನ ಜೊತೆ KRS ಪಕ್ಷದಲ್ಲಿ ಇದ್ದಾರೆ ಅಂತ. ಇಂಥ ನಾನಾ ಹಲವಾರು ಕೆಲಸಗಳು ಮಾಡಿದ್ದಾರೆ, ಮಹಾನ್ದಾರಿ ಕೆಲಸಗಳು ಈ ವ್ಯಕ್ತಿ ಮಾಡ್ರೆ, ಈ ಸಬ್ ಇನ್ಸ್ಪೆಕ್ಟರ್ ಮಾಡಿರೋ ಕೆಲಸಗಳು. ನಮಗೊಂದಷ್ಟು ಕಾನೂನು ಚೌಕಟ್ಟಲ್ಲಿ ಗೌರವ ಇದೆ, ರಾಜಕಾರಣಿಗಳ ಬಗ್ಗೆನೂ ಗೌರವ ಇದೆ, ಹಲವಾರು ಸಂಘ ಸಂಸ್ಥೆ ಸಮುದಾಯದ ಬಗ್ಗೆನೂ ಗೌರವ ಇದೆ. ಆದರೆ ಇಂಥ ಅಧಿಕಾರಿಗಳನ್ನ ನೀವು ಇಟ್ಕೊಂಬಾರ್ದು. ನಾವು ಯಾಕೆ ಹೈಯರ್ ಆಫೀಸರು ಇಲ್ಲಿ SP ಬರ್ತಾರೆ, SP ಬಂದು ಬರೀ ಸಸ್ಪೆಂಡ್ ಅಲ್ಲ, ಇದನ್ನ ಯಾಕೆ ಬಂಧಿಸಿಲ್ಲ? ಅದೇ ರೀತಿ ಒಬ್ಬ ಸಾರ್ವಜನಿಕ ಏನಾದ್ರು ಒಬ್ಬ ಜನಸಾಮಾನ್ಯ ಆನ್ಲೈನ್ ಗೇಮ್ ಮಾಡಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ವ್ಯವಹಾರ ಮಾಡಿದ್ರೆ ಈತನ ಬಂಧಿಸ್ತಿರ್ಲಿಲ್ವಾ? ಯಾಕೆ ಬರೀ ಸಸ್ಪೆಂಡ್ ಒಂದೇನಾ ಇದಕ್ಕೆ ಪರಿಹಾರ? ಇದಕ್ಕೆ ಶಿಕ್ಷೆನ ಸಸ್ಪೆಂಡ್ ಒಂದೇನಾ ಅನ್ನೋದು ಜನಸಾಮಾನ್ಯರು ನೋಡಬೇಕು. ಈ ವಿಡಿಯೋ ಮುಖಾಂತರ ನಾವು ಹೇಳ್ತಾ ಇದೀವಿ, ಮುಂದೆ ಬರುವಂತ ಒಬ್ಬ ಯಾವುದೇ ಅಧಿಕಾರಿ ಆಗಲಿ, ಈ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿ ಆಗಿರ್ಬೋದು, ಇದೊಂದು ನಿಮಗೆ ಉದಾಹರಣೆ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಇಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಈ ಸಬ್ ಇನ್ಸ್ಪೆಕ್ಟರ್ಗೆ, ಸಂಗಪ್ಪ ಮೇಟಿಗೆ ನಾವು ಸಾರ್ವಜನಿಕ ನಿಮ್ಮ ಮುಖಾಂತರ ನಾವು ಈ ಸನ್ಮಾನ ಮಾಡ್ತಾ ಇದ್ದೀವಿ. ನಮಸ್ಕಾರ.